ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಬಾಳೆಹಣ್ಣು, ಒಂದು ಆಪಲ್ಲು, ಒಂದು ಮ್ಯಾಂಗೋ, ಒಂದು ಪಪ್ಪಾಯ ಮತ್ತು ದಾಳಿಂಬೆ ಮತ್ತು ಸ್ವಲ್ಪ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ತೊಳೆದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲ್ ತೊಗೊಂಡು, ದೊಡ್ಡ ಬೌಲ್ನ ನಾವು ಇದನ್ನೆಲ್ಲ ಹಾಕೊಬೇಕು. ಇದುವರೆಗೂ ಯಾರು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಯಾರೆಲ್ಲ ಮಕ್ಕಳು ಫ್ರೂಟ್ಸ್ ತಿನ್ನಲ್ಲ ಅವರಿಗೆಲ್ಲ ಈ ರೀತಿ, ಒಬ್ಬರು ದೊಡ್ಡವರು ಕೂಡ ತಿನ್ನಲ್ಲ, ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇದರಲ್ಲಿ ವಾಟರ್ ಮೆಲನ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಸಂಜೆ ಒಳಗಡೆ ನಮ್ಮ ಮನೇಲಿ ಖಾಲಿ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಇಲ್ಲ ಹಾಗೆ ಇನ್ನು ಸ್ವಲ್ಪ ಒಂದು 2 ಡೇಸ್ ಇಟ್ಕೊತೀನಿ ಅಂದರೆ ದಯವಿಟ್ಟು ವಾಟರ್ ಮೆಲನ್ ಹಾಕ್ಕೊಬೇಡಿ, ಯಾಕಂದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ರೀತಿ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕೊಂಬಿಡಿ. ಟೇಸ್ಟ್ಗೆ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಮುಗೀತು ಫ್ರೆಂಡ್ಸ್, ಟೇಸ್ಟಿ ಫ್ರೂಟ್ ಸಲಾಡ್. ನೋಡಿ ಮುಗೀತು. ಇದರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರ್ವಿಂಗ್ ಬೌಲ್ ತೊಗೊಳ್ಳಿ, ಸರ್ವ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿಂತಿದ್ರೆ ವಾವ್ ಅನ್ಬೇಕು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಯಿತು, ರೆಡಿ ಟು ಈಟ್ ಟೇಸ್ಟಿ ಫ್ರೂಟ್ ಸಲಾಡ್. ನೋಡಿ, ನೀಟಾಗಿ ಮಿಕ್ಸ್ ಆಯಿತು. ಪೆಪ್ಪರು, ಸಾಲ್ಟು, ಫ್ರೂಟ್ಸು ಎಲ್ಲ ಮಿಕ್ಸ್ ಆಯಿತು. ಇವಾಗ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿಂತಿದ್ರೆ ವಾವ್ ಅನ್ಬೇಕು ಫ್ರೆಂಡ್ಸ್. ನೀವು ಈ ರೀತಿ ಮಾಡಿ ನೀವು ತಿನ್ನಿ, ನಿಮ್ಮ ಮನೇಲಿರೋರಿಗೆಲ್ಲನೂ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ನನ್ನ ವೀಡಿಯೋನ ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.